ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಈ ಭಿನ್ನರ ಪಡೆಯ ಸದಸ್ಯ ಕುಮಾರ್ ಬಂಗಾರಪ್ಪ ಅವರು ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ವಿಜಯೇಂದ್ರ ಅವ್ರ ಬಗ್ಗೆ ದೂರು ಕೊಟ್ಟು ಮೊದಲು ವಿಜಯೇಂದ್ರ ಅವ್ರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೀರಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಕುಮಾರ್ ಬಂಗಾರಪ್ಪ ಅವರು. ಅದಕ್ಕೆ ಪೂರಕವಾದ ಒಂದು ಫೋಟೋವನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಅವರು ಅಲ್ಲಿಂದ ಹೊರಗೆ ಬಂದಾಗಲೂ ಕೂಡ ಇದೇ ಡ್ರೆಸ್ ಹಾಕ್ಕೊಂಡಿದ್ರು. ಹಾಗಾಗಿ ಅವರು ಭೇಟಿಯಾಗಿದ್ದಾರೆ ಅಂತಕ್ಕಂಥದ್ದು ಖಚಿತ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ನಾನು ನಡ್ಡಾನ ಭೇಟಿಯಾಗಿದ್ದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಅವರು ಅದನ್ನು ಬಹಳ ವಿಶ್ವಾಸಪೂರ್ಣವಾದ ಮಾತುಗಳಲ್ಲಿ ಹೇಳಲಿಲ್ಲ. ಭೇಟಿಯಾಗಿದ್ದು ನೆನ್ನೆ ಭೇಟಿಯಾಗಿದ್ವಿ, 11 ಗಂಟೆಗೆ ಭೇಟಿಯಾಗಿದ್ವಿ ಅಂತೆಲ್ಲ ಸುಮ್ಮನೆ ಹೇಳಿದ್ದಾರೆ. ಒಂದು ಫೋಟೋ ಕೂಡ ಬರಲಿಲ್ಲ. ಬಟ್ ಇರಲಿ, ಇಟ್ಸ್ ಓಕೆ. ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು ಯಾವಾಗ ಟೈಮ್ ಕೊಡ್ತಾರೋ ಆ ಟೈಮ್ನಲ್ಲಿ ಹೋಗ್ಬಿಟ್ಟು ಭೇಟಿಯಾಗ್ತಾರೆ. ಹೋರಾಟ ಕೊನೆ ಹಂತಕ್ಕೆ ಈಗ ನನ್ನ ನೆಚ್ಚಿನ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ ಬಿಲ್ ಪೇಸ್ ಮಾಡೋದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರ ನಮ್ಮವ್ರ ಮೇಲೆ ಭರವಸೆ ಇದೆ. ನಮ್ಮ ಕರ್ನಾಟಕದಲ್ಲಿ ಹೋರಾಡೋಂಥ ವಫ್ ಭಾಳಷ್ಟು ದಿಲ್ಲಿ ಮಟ್ಟದಲ್ಲಿ ಭಾಳಷ್ಟು ನಮಗೆ ಶಬಾಷ್ಗಿರಿ ಸಿಕ್ಕಿದೆ. ಈಗಾಗಲೇ ಕುಮಾರ ಬಂಗಾರಪ್ಪ ನಿಮ್ಗೆ ಎಲ್ಲ JPC ಇರ್ಬೋದು, ನಿಮ್ಮ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ. ಆ ಪ್ರಕಾರ ಇವಾಗ ಮತ್ತೊಂದು ಸಲ ನಾವು ಇವತ್ತು ಅಥವಾ ನಾಳೆ ಯತ್ನ ಬಂದಕ್ಕಲೇ ಜಗದೀಪ್ ಪಾಲ್ ಭೇಟಿಯಾಗಿ ಒಂದು ಅಭಿನಂದನೆ ಹೇಳ್ತೀವಿ ನಾವು. ನೋಡಿ, ಹೈಕಮಾಂಡ್ ಭೇಟಿಯಾಗಿ ನೀನು ರಾತ್ರಿನೇ ಭೇಟಿಯಾಗಿದ್ದು ಅಂದರೆ ಇನ್ನೂ ರಾತ್ರಿ 11 ಗಂಟೆಗೆ ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆಯಿಂದ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನ ಹೇಳಿದ್ದಾರೆ. ಏನು ಬಿಚ್ಚಿಡ್ತೀವಿ? ಅವ್ರು ನಾಳೆ ಯತ್ನ ಬದ ಕೇಳಿ, ನಮಗೆ ಅಂತ ಇಲ್ಲ, ಯತ್ನ ಹೇಳ್ತಾರೆ. ಅವರು ಬಾಯಲ್ಲಿ ಕೇಳಿ ಒಳ್ಳೆಯದು. ಭೇಟಿ ಮಾಡ್ತೀರಿ ಸರ್? ಸಮಯ ಏನಾರು ಕೊಟ್ಟಿದ್ದಾರೆ? ನಿನ್ನೆ ಭೇಟಿಯಾಗಿದ್ದೆ. ನಿನ್ನೆ ನಡ್ಡಾ ಭೇಟಿಯಾಗಿದ್ದೀನಿ. ನೋಡಿ, ಈಗಾಗಲೇ ಒಂದು ಮೂಮೆಂಟಮಿಗೆ ಈಗ ಯತ್ನಾಳ್ ಅವರೆಲ್ಲ ಎಷ್ಟೊತ್ತಿಗೆ ಬರೋದು ಇಲ್ಲಿ? ಮಧ್ಯಾಹ್ನ ಆಮೇಲೆ ಈ ಕಡೆ ನ್ಯೂಟ್ರಲ್ ಟೀಮ್ ಎಲ್ಲರೂ ಟೈಮ್ ಏನಾರು ಕೊಟ್ಟು ಎಲ್ಲರೂ ಇವತ್ತು ಸಾಯಂಕಾಲ ಅಸೆಂಬ್ಲಿ ಆಗಬೇಕು ಅಂತ ಹೇಳಿದೆ. ಆಮೇಲೆ ಟೈಮ್ ಕೇಳೋದು. ಯಾಕಂದರೆ ಅವರೆಲ್ಲರೂ ಕೆಲವು ಇದು ಕುಮಾರ್ ಬಂಗಾರಪ್ಪ ಅವರು ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಬಂದ ನಂತರ ಅವರೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮೀಡಿಯಾ ಮುಂದೆ ಮಾತಾಡಲ್ಲ ಅಂತ ಅವರು ಅವಾಯ್ಡ್ ಮಾಡಿದ್ದಾರೆ. ಬಟ್ ರಮೇಶ್ ಜಾರಕಿಹೊಳಿ ಅವರು ಹೇಳಿರೋದು, ನಾನು ನೆನ್ನೆನೇ ಭೇಟಿಯಾಗಿದ್ದೀನಿ ನಡ್ಡಾ ಅವರನ್ನು, ಇಬ್ಬರು ಪ್ರಮುಖ ವರಿಷ್ಠರನ್ನು ಭೇಟಿಯಾಗಿದ್ದೀವಿ ಅಂತ ಹೇಳಿದ್ದಾರೆ.